ಹೆಣ್ಮಕ್ಳಿಗೆ ತಂದೆ ಮನೆ ಬಿಟ್ಟರೆ ಗಂಡನ ಮನೆಯೇ ಶಾಶ್ವತ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಈ ಮಿಡಲಲ್ಲಿ ಬರುವಂಥ ಹಾಸ್ಟೆಲ್ ಲೈಫ್ ಎಷ್ಟು ಹುಡುಗಿರು ಎಕ್ಸ್ಪೀರಿಯನ್ಸ್ ಮಾಡಿದಿರೋ ಗೊತ್ತಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಮಾತ್ರ ಗೊತ್ತು ಹಾಸ್ಟೆಲ್ ಮೆಮೊರೀಸ್ ಏನು ಅಂತ. ಹಾಸ್ಟೆಲ್ ಅಂದರೆ ಒಂದು ಫ್ಯಾಮಿಲಿ. ಇಲ್ಲಿಂದ ನಾವು ತುಂಬ ಲೈಫ್ ಲೆಸನ್ಸ್ನ ಕಲ್ತ್ಕೊಂಡು ಹೋಗ್ತೀವಿ. ನನಗೆ ಈ ವಿಡಿಯೋ ಎಲ್ಲ ಮಾಡಬೇಕಂತ ಸುಮಾರು 3 ವರ್ಷದಿಂದನೇ ಆಸೆ ಇತ್ತು. ಆದರೆ ವಾರ್ಡನ್ ತುಂಬ ಸ್ಟ್ರಿಕ್ಟ್ ಇರೋದ್ರಿಂದ ಗೊತ್ತಾದರೆ ಬೈತಾರೆ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿರಲಿಲ್ಲ. ಇನ್ನೊಂದು 10 ಡೇಸ್ ನನ್ನ ಹಾಸ್ಟೆಲ್ ಲೈಫ್ ಮುಗಿಯುತ್ತೆ. ಸೊ ಬಿಟ್ಟು ಹೋದ್ಮೇಲೆ ಅದು ರಿಗ್ರೆಟ್ ಕಾಡಬಾರ್ದು ಅಂತ ನಾನು ಇವಾಗಲೇ ಮಾಡ್ತಾಯಿದ್ದೀನಿ. ಸೊ ಗೊತ್ತಾದರೆ ಬೈತಾರೆ ಅಂತಲೂ ಗೊತ್ತು, ಬಟ್ ಸಾರಿ ಮ್ಯಾಮ್. ಇನ್ನು ನನ್ನ ರೂಮ್ ಬಗ್ಗೆ ಹೇಳೋದಾದರೆ ನಾವು 6 ಮೆಂಬರ್ಸ್ ಇದ್ದೀವಿ. 3 ಮೆಂಬರ್ಸ್ ಜೂನಿಯರ್ಸ್, ಹಾಗೆ 3 ಮೆಂಬರ್ಸ್ ಸೀನಿಯರ್ಸ್ ಇದ್ದೀವಿ. ಸೀನಿಯರ್ಸ್ ಅಂತ ಏನು ಎಕ್ಸ್ಟ್ರಾ ಏನು ಅನಿಸೋದಿಲ್ಲ, ಯಾಕಂದರೆ ಯಾವುದೇ ರ್ಯಾಗಿಂಗೂ ಸಹ ಅಲೋ ಇಲ್ಲ. ಅಕಸ್ಮಾತ್ ಒಂಚೂರು ಗೊತ್ತಾದರೂ ಸಹ ಓದೋಡಿಸ್ತಾರೆ ಲಗೇಜ್ ಸಮೇತ. ಇನ್ನು ಲಗೇಜ್ ಅಂತ ಅಂದಾಗ ನೆನಪಾಗಿದ್ದು ಈ ಲಾಕರ್ಸ್. ನಮಗೆ ಯಾವುದೇ ಲಾಕರ್ ಸಹ ಇಲ್ಲ. ಈವನ್ ನಮ್ಮ ಬ್ಯಾಗ್ಗಳಿಗೂ ಸಹ ನಾವು ಕೀ ಹಾಕಿಲ್ಲ. ಯಾಕಂದರೆ ನಮಗೆ ಗೊತ್ತು ನಮ್ಮ ಹಾಸ್ಟೆಲಲ್ಲಿ ತುಂಬ ಒಳ್ಳೆ ಹುಡುಗಿರಿದ್ದಾರೆ. ಯಾರು ವಸ್ತುನು ವಿತೌಟ್ ಪರ್ಮಿಷನ್ ಮುಟ್ಟೋದೇ ಇಲ್ಲ. ಈವನ್ ನನಗೆ ಎಷ್ಟೇ ಕ್ಲೋಸ್ ಇದ್ರೂ ಅವಳು ನನ್ನ ಕೇಳಿಬಿಟ್ಟೇ ತಗೊಳ್ಳೋದು. ಯಾಕಂದರೆ ಎಲ್ಲರಿಗೂ ನಂಬಿಕೆ ಇದೆ ಯಾರ ವಸ್ತುನೂ ಯಾರು ತಗೊಳ್ಳಲ್ಲ ಅಂತ. ಸೊ ಯಾರೂ ಸಹ ಲಾಕ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಇನ್ನು ಹೈಜಿನಿಕ್ಗೆ ಬಂದರೆ ಬೇರೆ ಹಾಸ್ಟೆಲ್ ರೂಮ್ಸ್ ಎಲ್ಲ ನೋಡಿರ್ತೀರ ನೀವು, ಮತ್ತು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೆಂಗೆ ಇಟ್ಕೊಂಡಿರ್ತೀರ ನಿಮ್ಮ ರೂಮ್ನ ಅಂತ. ಅದರಲ್ಲೂ ನಮ್ಮ ಹಾಸ್ಟೆಲ್ ರೂಮ್ ಅಂತೂ ನಾವು ಎನಿ ಟೈಮ್ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಹೈಜಿನಿಕ್ ಆಗಿದೆ ನಮ್ಮ ರೂಮು. ಹಾಸ್ಟೆಲು ಅಷ್ಟೇ ಇಷ್ಟೇ ಚೆನ್ನಾಗಿದೆ. ಈವನ್ ಪ್ರತಿ ರೂಮ್ ಸಹ ಇಷ್ಟೇ ಕ್ಲೀನಾಗಿ. ಸೊ ನಿಮಗೆ ಇದೇ ಥರ ಹಾಸ್ಟೆಲ್ ವ್ಲಾಗ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ನು ಸಹ ಕಮೆಂಟ್ ಮಾಡಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.